ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಆರೋಪ ಕೇಸ್ ಎಸ್ಐಟಿ ಅಧಿಕಾರಿಗಳ ವಿಚಾರಣೆಯಲ್ಲಿ ಮೆಗಾ ಟ್ವಿಸ್ಟ್. ಜಯಂತ್ ಕುಟುಂಬಸ್ಥರಿಗೆ ಎಸ್ಐಟಿ ಅಧಿಕಾರಿಗಳಿಂದ ಬುಲಾವ್. ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ಅಧಿಕಾರಿಗಳು ಬುಲಾವ್ ನೀಡಿರೋದು. ಜಯಂತ್ ಟಿ ಪತ್ನಿ ಮತ್ತು ಮಗ ಹಾಗೂ ಮಗಳಿಗೆ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ಎಸ್ಐಟಿ ವಿಚಾರಣೆಗೆ ಹಾಜರಾದ ಜಯಂತ್ ಕುಟುಂಬಕ್ಕೆ ಸಂಚಾರಿ ಸ್ಟುಡಿಯೋ ಯೂಟ್ಯೂಬರ್ ಕೂಡ ಸಾಥ್ ನೀಡಿರುವಂತದ್ದು. ಜಯಂತ್ ಟಿ ಫ್ಯಾಮಿಲಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಜಯಂತ್ ಟಿ ನಿವಾಸದ ಮೇಲೂ ಕೂಡ ಎಸ್ಐಟಿ ದಾಳಿ ಮಾಡಿತ್ತು. ಬೆಂಗಳೂರು ಇಲ್ಲಿ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಕೆಲವೊಂದಷ್ಟು ವಸ್ತುಗಳನ್ನು ವಶಕ್ಕೆ ಪಡ್ಕೊಳ್ಳಲಾಗಿತ್ತು. ಸೊ ಇದೀಗ ಅವರ ಇಡೀ ಫ್ಯಾಮಿಲಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆಯನ್ನ ಕೊಡಲಾಗಿದೆ. ಜಯಂತ್ ಟಿ ಮತ್ತು ಜಯಂತ್ ಟಿ ಅವರ ಹೆಂಡತಿ, ಮಗಳು ಜೊತೆಗೆ ಇವರಿಗೆ ಸಂಚಾರಿ ಸ್ಟುಡಿಯೋ ಯೂಟ್ಯೂಬರ್ ಕೂಡ ಸಾಥನ್ನ ನೀಡಿರುವಂಥದ್ದು. ಯಾವ ಕಾರಣಕ್ಕೆ ವಿಚಾರಣೆಗೆ ಹಾಜರಾಗಿ ಅಂತ ಸೂಚನೆ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗತ್ತೆ. ಸೊ ಹಣದ ವಹಿವಾಟು ಏನಾದರೂ ನಡೆದಿತ್ತಾ, ಇವರ ಫ್ಯಾಮಿಲಿ ಅವರ ಅಕೌಂಟ್ಸಿಗೆ ಏನಾದರೂ ದುಡ್ಡೇನಾದರೂ ಬಂದಿತ್ತಾ, ಅಥವಾ ಬೇರೆ ಇನ್ಯಾವುದಾದ್ರೂ ವಿಚಾರಣೆಗೆ ಅಂತ ಕರೆದಿರಬಹುದಾ ಅನುಮಾನ ಇದೆ. ಎಸ್ಐಟಿ ವಿಚಾರಣೆಗೆ ಇದೀಗ ಆಗಮಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಏನಾದರೂ ಮಹತ್ವದ ಸುಳಿವು, ಮಹತ್ವದ ಮಾಹಿತಿ ಅನ್ನೋದು ಎಸ್ಐಟಿಗೆ ಸಿಕ್ಕಿದೆಯಾ, ಅಥವಾ ಜಯಂತ್ ಕುಟುಂಬದಿಂದ ಮಾಹಿತಿ ಸಿಗುವ ನಿರೀಕ್ಷೆಯನ್ನ ಎಸ್ಐಟಿ ಇಟ್ಕೊಂಡಿದ್ಯಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಇವತ್ತು 5 ಯೂಟ್ಯೂಬರ್ಸ್ಗಳಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆ ಕೊಟ್ಟಿದ್ರು. ಅದೇ ರೀತಿಯಾಗಿ ಜಯಂತ್ ಟಿ ಫ್ಯಾಮಿಲಿಗೂ ಕೂಡ ಈಗ ಜಯಂತ್ ಟಿ ಫ್ಯಾಮಿಲಿ ಅವರು ಈ ಒಂದು ವಿಚಾರಣೆಗೆ ಹಾಜರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನೋಡಿ, ಮೊದಲಿಗೆ ಈ ಜಯಂತ್ ಟಿ ಚಿನ್ನಯ್ಯ ಯಾರು ಅನ್ನೋದು ಗೊತ್ತೇ ಇಲ್ದಿರೋ ತರದಲ್ಲಿ ನಾನು ಕೂಡ ಹಿಂಗೆ ನೋಡಿದ್ದೆ ಮೃತದೇಹವನ್ನ, ನಂದು ಒಂದು ಕೇಸ್ ಇದೆ ಅಂತ ಬಂದಿದ್ದು. ಅದಾದ್ಮೇಲೆ ಇವ್ರದೆಲ್ಲ ಒಂದೊಂದು ಲಿಂಕ್ ಇದೆ, ಚೈನ್ ಲಿಂಕ್ ತರ ಇದೆ, ಇವರೆಲ್ಲ ಮೊದಲೇ ಪರಿಚಿತರು ಅನ್ನೋದು ಆ ನಂತರ ಗೊತ್ತಾಗಿದ್ದು. ಸೊ ಟೋಟಲ್ ಆಗಿ ಕನ್ಫ್ಯೂಷನ್ಸ್ ಮಾಡಿದವರ ಪೈಕಿ ಈ ಜಯಂತ್ ಟಿ ಕೂಡ ಒಬ್ಬರಿದ್ದಾರೆ. ಸೊ ಹೀಗಿರ್ಬೇಕಾದ್ರೆ ಇವರನ್ನು ವಿಚಾರಣೆಗೆ ಒಳಪಡಿಸಲಾಗಿತ್ತು. ಈಗ ಇವರ ಫ್ಯಾಮಿಲಿ ಅವರನ್ನ ವಿಚಾರಣೆಗೆ ಕರೆದಿರೋದು ಯಾಕೆ ಅನ್ನೋದು ಪ್ರಶ್ನೆ. ಇವರ ನಿವಾಸದ ಮೇಲೆ ದಾಳಿಯನ್ನ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಏನಾದರೂ ಮಾಹಿತಿ ಸಿಕ್ಕಿತ್ತಾ ಅನ್ನೋದು ಕೂಡ ಕುತೂಹಲ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ, ಮಂಗಳೂರಿನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆದಿತ್ಯ, ಜಯಂತ್ ಟಿಯನ್ನ ವಿಚಾರಣೆಗೆ ಒಳಪಡಿಸೋದು ಅಥವಾ ವಿಚಾರಣೆಗೆ ಬನ್ನಿ ಅಂತ ನೋಟಿಸ್ ಕೊಡೋದು ಅದು ಸೆಕೆಂಡ್ರಿ, ಯಾಕಂದ್ರೆ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿ ಇತ್ತು. ಅವರು ಕೂಡ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದ್ರು ಈ ಹಿಂದೆ. ಬಟ್ ಅವರ ಫ್ಯಾಮಿಲಿಯವರಿಗೆ ನೋಟಿಸ್ ನೀಡೋದಕ್ಕೆ ಕಾರಣ ಏನು ಅಂತ ಆದಿತ್ಯ? ಅಂದ್ರೆ ಇವ್ರಗಳ ಅಕೌಂಟ್ಸಿಗೆ ಏನಾದರೂ ಹಣ ಬಂದಿದೆ ಅಂತನೋ, ಅಥವಾ ಯಾವುದಾದ್ರೂ ಮಾಹಿತಿ ಸಿಕ್ಕಿದೆ ಅಂತನೋ, ಅಥವಾ ಜಯಂತ್ ಟಿ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋದಕ್ಕೋ, ಅಥವಾ ಚಿನ್ನಯ್ಯ ಇವ್ರ ಮನೇಲಿ ಸ್ಟೇ ಆಗಿದ್ದ ಅಂತ ಕೂಡ ಹೇಳ್ತಾ ಇದ್ರು, ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಯಾವ ಕಾರಣಕ್ಕಿರ್ಬೋದು? ನೀತಿ ಹೌದು, ಇವತ್ತಿನ ಎಸ್ಐಟಿ ತನಿಖೆಯಲ್ಲಿ ಒಂದು ದೊಡ್ಡ ಬೆಳವಣಿಗೆ ನಡೆದಿದೆ ಅಂತ ಹೇಳ್ಬೋದು. ಯಾಕಂದರೆ ಈ ಏನು ಬುರುಡೆ ಗ್ಯಾಂಗ್ ಅಥವಾ ಈ ಒಂದು ಸೂತ್ರಧಾರಿಗಳು ಅಂತ ಹೇಳಲಾಗ್ತಾ ಇದೆಯೋ ಅವರಿಗೆ ಸಂಬಂಧಪಟ್ಟ ಹಾಗೆ ಅವರ ಕುಟುಂಬಸ್ಥರನ್ನ ವಿಚಾರಣೆಗೆ ಎಸ್ಐಟಿ ಕರೆದಿರೋದನ್ನು ನಾವು ಗಮನಿಸಬಹುದು. ಅಂದರೆ ಪ್ರಮುಖವಾಗಿ ಜಯಂತ್ ಟಿ ಅವರ ಕುಟುಂಬಸ್ಥರನ್ನ ಇವತ್ತು ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಹಾಜರಾಗೋದಕ್ಕೆ ಹೇಳಿದ್ದಾರೆ. ಜಯಂತ್ ಟಿ ಅವರ ಪತ್ನಿ ಸೈಮಾ ಸೇರಿದಂತೆ ಮಗ ಜೀವನ್ ಮತ್ತು ಮಗಳು ಜಿಷ್ಣಾ ಇವತ್ತು ವಿಚಾರಣೆಗೆ ಹಾಜರಾಗಿರೋದು. ಯೂಟ್ಯೂಬರ್ ಸಂಚಾರಿ ಸ್ಟುಡಿಯೋ ಏನಿದ್ದಾನೆ ಅವರ ಜೊತೆಗೆ ಅವರು ಇವತ್ತು ವಿಚಾರಣೆಗೆ ಹಾಜರಾಗಿರುವಂಥದ್ದು. ಪ್ರಮುಖವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವರ ಪಾತ್ರ ಏನು ಅನ್ನುವಂಥ ರೀತಿಯ ಅನುಮಾನ. ಯಾಕಂದರೆ ಇವರನ್ನ ಇವತ್ತು ವಿಚಾರಣೆ ಕರೆದಿರೋ ಹಿಂದಿನ ಕಾರಣಗಳು ಏನು, ಏನಾದರೂ ಮೊಬೈಲ್ ಸಂಬಂಧವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮೊಬೈಲ್ಗಳು ಸಾಕಷ್ಟು ಸದ್ದು ಸುದ್ದಿಯನ್ನು ಮಾಡಿತ್ತು. ಹಾಗಾಗಿ ಈ ಕುಟುಂಬಸ್ಥರಿಗೂ ಈ ಪ್ರಕರಣಕ್ಕೊಂದು ಮೊಬೈಲ್ ಲಿಂಕ್ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಎಸ್ಐಟಿ ಅವರು ಈ ಹಿಂದೆ ಬೆಂಗಳೂರಿನಲ್ಲೂ ಕೂಡ ಬುರುಡೆ ಚಿನ್ನಯ್ಯನನ್ನ ಕರ್ಕೊಂಡು ಹೋಗಿ ಮಹಜರು ನಡೆಸಿದ್ರು. ಅದು ಜಯಂತ್ ಟಿ ಮನೆಯಲ್ಲೇ ನಡೆದಿದ್ದಂತಹ ಮಹಜರು. ಈ ಸಂದರ್ಭ ಅವರ ಕುಟುಂಬಸ್ಥರು ಕೂಡ ಇದ್ರು. ಅವರ ಕುಟುಂಬಸ್ಥರು ಪ್ರಮುಖವಾಗಿ ಮಗ ಹಾಗೂ ಪತ್ನಿಯಿಂದ ಸಾಕಷ್ಟು ಮಾಹಿತಿಗಳನ್ನ ಪಡೆದಿದ್ರು. ಬುರುಡೆ ಚಿನ್ನಯ್ಯ ಇಲ್ಲಿಗೆ ಬಂದಿದ್ದ ಬಗ್ಗೆ ಏನೆಲ್ಲ ಮಾಹಿತಿಗಳು ಇದೆ, ಆತ ಯಾರ ಜೊತೆಗೆ ಬಂದಿದ್ದ, ಏನೆಲ್ಲ ಘಟನಾವಳಿಗಳು ಇಲ್ಲಿ ನಡೆದಿತ್ತು, ಅವ್ರು ಎಲ್ಲಿಗೆ ಹೋಗಿದ್ರು ಇಲ್ಲಿಂದ ಅನ್ನುವಂಥ ರೀತಿಯ 10 ಹಲವು ವಿಚಾರಗಳನ್ನ, ಮಾಹಿತಿಗಳನ್ನ ಜಯಂತ್ ಟಿ ಅವರ ಕುಟುಂಬಸ್ಥರಿಂದ ಎಸ್ಐಟಿ ಕಲೆ ಹಾಕಿತ್ತು. ಅದರ ಮುಂದುವರಿದ ಭಾಗವಾಗಿ ಅವರಿಂದ ಅವರ ಮೊಬೈಲ್ಗಳನ್ನ ಕೂಡ ವಶಕ್ಕೆ ಪಡೆಯಲಾಗಿತ್ತು ಅನ್ನುವಂಥ ರೀತಿಯ ಮಾಹಿತಿ ಇದೆ. ಹಾಗಾಗಿ ಇವತ್ತು ಈ ಮೊಬೈಲ್ ಸಂಬಂಧವಾಗಿ ಮೊಬೈಲ್ನಲ್ಲಿ ಏನಾದರೂ ಮಹತ್ವದ ದಾಖಲೆಗಳು ಏನಾದರೂ ಇದೆಯಾ, ಪ್ರಮುಖವಾಗಿ ಬಂಗ್ಲಗುಡ್ಡದಿಂದ ಬುರುಡೆಯನ್ನ ತೆಗೆದುಕೊಂಡು ಬಂದಿರೋದಾಗಿರಬಹುದು, ಚಿನ್ನಯ್ಯ ಇವರನ್ನ ಕಾಂಟ್ಯಾಕ್ಟ್ ಮಾಡಿರೋದಾಗಿರ್ಬೋದು, ಅಥವಾ ಚಿನ್ನಯ್ಯ ಬೆಂಗಳೂರಿನ ನಿವಾಸದಲ್ಲಿ ವಾಸ್ತವ್ಯವನ್ನು ಹೂಡಿರುವಂಥದ್ದು, ಅಲ್ಲಿಂದ ದೆಹಲಿಗೆ ಹೋಗಿರೋದು, ಆ ಬುರುಡೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವರ ಕುಟುಂಬಸ್ಥರ ಮೊಬೈಲ್ನಲ್ಲಿ ಏನಾದರೂ ಸೂಕ್ತವಾದ ಮಾಹಿತಿಗಳು ಇದೆಯಾ ಅನ್ನುವ ಅನುಮಾನ ಮೂಡುವುದೇ ಇವತ್ತಿನ ಈ ವಿಚಾರಣೆ. ಯಾಕಂದರೆ ಜಯಂತ್ ಟಿ ಅವರ ಮನೆಗೆ ಮಹಜರು ನಡೆಸೋದಕ್ಕೆ ಹೋಗಿಯೇ ಸಾಕಷ್ಟು ಸಮಯಗಳು ಕಳೆದು ಹೋಗಿದೆ. ಅಂದರೆ
ಕಳೆದ ಆಗಸ್ಟ್ನಲ್ಲಿ ಅವರು ಅಲ್ಲಿ ಮಹಜರು ನಡೆಸಬೇಕು ಅಂತ ಅಲ್ಲಿಗೆ ಹೋಗಿದ್ರು. ಸರಿಸುಮಾರು 1 ತಿಂಗಳು ಆಗ್ತಾ ಬಂದಿದೆ. ಸೊ ಅವರ ಮೊಬೈಲ್ಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿತ್ತು ಅನ್ನೋ ಮಾಹಿತಿ ಇತ್ತು. ಸೊ ಮೊಬೈಲ್ನಲ್ಲಿ ರಿಟ್ರೀವ್ ಮಾಡಿದಂಥ ಏನಾದರೂ ಡೇಟಾ, ಅದರಲ್ಲಿ ಸಿಕ್ಕಿರುವಂತಹ ದಾಖಲೆಗಳು ಈ ಕುಟುಂಬಸ್ಥರು ಮತ್ತು ಈ ಪ್ರಕರಣಕ್ಕೂ ಏನಾದರೂ ಲಿಂಕ್ ಇದೆ ಅನ್ನೋದನ್ನ ಸಾಬೀತುಪಡಿಸುವ ರೀತಿಯಲ್ಲಿ ಇದೆಯಾ, ಅಥವಾ ಆಶ್ರಯ ನೀಡಿದ ಕಾರಣಕ್ಕೋಸ್ಕರ ಮಾತ್ರ ಅವರ ಹೇಳಿಕೆಯನ್ನ ದಾಖಲು ಮಾಡಲಾಗ್ತಾ ಇದೆಯಾ? ಹೀಗೆ ಅನೇಕ ಪ್ರಶ್ನೆಗಳು ಸದ್ಯ ಇರೋದು. ಹಾಗಾಗಿ ಜಯಂತ್ ಟಿ ಅವರು ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಅವರ ಕುಟುಂಬಸ್ಥರನ್ನ ಈಗ ವಿಚಾರಣೆ ಕರೆದಿರೋದು ಪಕ್ಕಾ ಆಗಿದೆ. ಪತ್ನಿ, ಮಗಳು ಬಂದಿದ್ದಾರೆ. ಸೊ ಇವತ್ತು SIT ಅಧಿಕಾರಿಗಳು ಅವರಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾರೆ, ಮತ್ತು ಅವರ ಮೊಬೈಲ್ ಮತ್ತು ಈ ಪ್ರಕರಣಕ್ಕೆ ಏನಾದರೂ ಲಿಂಕ್ ಇದೆಯಾ, ಇದಕ್ಕೆ ಸಂಬಂಧಪಟ್ಟ ಹಾಗೆ SITಗೂ ಕೂಡ ಸಾಕಷ್ಟು ಅನುಮಾನಗಳು ಇದೆ. ಹಾಗಾಗಿ ಎಲ್ಲ ಆಯಾಮಗಳಲ್ಲೂ ಕೂಡ ಇವತ್ತು ತನಿಖೆ ನಡೆಯುತ್ತೆ. ಯಾಕಂದ್ರೆ ಮೊನ್ನೆವರೆಗೂ ಕೂಡ ನೀತಿ ಹೆಚ್ಚುವರಿ ತನಿಖೆ ಅಂತ ನಾವು ಹೇಳ್ಬೋದು ಇದನ್ನ. ಅಂದ್ರೆ ಈ ಪಂಚಾಯತ್ನ ಸಿಬ್ಬಂದಿಗಳು, ಹಿಂದೆ ಕೆಲಸ ಮಾಡಿದಂತಹ ಅಧಿಕಾರಿಗಳು, ಇವರೆಲ್ಲ ಕರಿತಾ ಇದ್ರು. ಇರುವಂತಹ ಅನುಮಾನಗಳು, ಬಂದಿರುವಂತಹ ದೂರುಗಳು, SIT ಯಲ್ಲಿ ಇರುವಂತಹ ಗೊಂದಲಗಳು, ಇದನ್ನ ಕ್ಲಿಯರ್ ಮಾಡ್ಕೊಂಡು ಒಂದು ಕನ್ಕ್ಲೂಷನ್ಗೆ ಬರುವಂತ ತನಿಖೆಯ ಒಂದು ಪ್ರಕ್ರಿಯೆ ನಡೀತಾ ಇತ್ತು. ಆದ್ರೆ ಇವತ್ತಿನಿಂದ ಮತ್ತೆ ಇದರ ಆಯಾಮಗಳು ಬದಲಾಗ್ತಾ ಇರೋದನ್ನ ಗಮನಿಸಬಹುದು. ಮತ್ತೆ ಒಂದು ಗಂಭೀರತೆಯನ್ನು ತನಿಖೆ ಪಡಿತಾ ಇದೆ. ಮಂದಗತಿಯಲ್ಲಿ ಸಾಗ್ತಾ ಇದ್ದಂತಹ ತನಿಖೆಗೆ ಇವತ್ತು ಮತ್ತಷ್ಟು ವೇಗ ಬಂದಿದೆ. ಒಂದು ಅರ್ಥದಲ್ಲಿ ತೂಕ ಬಂದಿದೆ. ಒಂದು ಜಯಂತ್ ಟಿ ಅವರ ಕುಟುಂಬಸ್ಥರು ಬರ್ತಾರೆ ಅನ್ನುವಂತಹ ವಿಚಾರ, ಇನ್ನೊಂದು ಕಡೆಯಿಂದ ಯೂಟ್ಯೂಬರ್ಗಳು, ಬುರುಡೆ ಚಿನ್ನಯ್ಯನ ಒಂದು ವಿದೌಟ್ ಮಾಸ್ಕ್ ಇಂಟರ್ವ್ಯೂನ ವಿಡಿಯೋಗಳು ಏನು ವೈರಲ್ ಆಗಿತ್ತು, ಯಾವ ಯೂಟ್ಯೂಬರ್ಗಳು ಅವರ ಚಾನೆಲ್ ನಲ್ಲಿ ಅದನ್ನ ಹರಿಬಿಟ್ಟಿದ್ರು, ಸೊ ಅವ್ರಿಗೂ ಕೂಡ SIT ಬುಲಾವ್ ನೀಡಿದೆ. ಮತ್ತು ಸಮೀರ್ MD ಈ ಇಡೀ ಪ್ರಕರಣ ದೇಶದಾದ್ಯಂತ ದೊಡ್ಡ ಮಟ್ಟಿನಲ್ಲಿ ಸದ್ದು ಸಂಚಲನವನ್ನ ಸೃಷ್ಟಿ ಮಾಡೋದಕ್ಕೆ ಕಾರಣವಾಗಿದ್ದು ಸಮೀರ್ MDಯ AI ವಿಡಿಯೋ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗಾಗಿ ಈ ಹಿಂದೆ ಆತನ ವಿರುದ್ಧ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರಚೋದನೆಯನ್ನ ನೀಡಿದ ಕಾರಣಕ್ಕೋಸ್ಕರ ಸುಮೋಟೋ ಪ್ರಕರಣ ದಾಖಲಾಗಿತ್ತು. ಆದ್ರೆ SIT ತನಿಖೆಗೆ ಆತನನ್ನ ಕರೆದಿರಲಿಲ್ಲ. ಸೊ ಇವತ್ತು ಮೊದಲ ಬಾರಿ SIT ಅಧಿಕಾರಿಗಳು ಕೂಡ ಕರೆದಿದ್ದಾರೆ.